ನಮಸ್ಕಾರ. ಹುತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಸಾಲ ಹಿಂತಿರುಗಿಸದ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಎಫ್ಐಆರ್ ವಿಚಾರವಾಗಿ ಬಸವ ಕಲ್ಯಾಣದಲ್ಲಿ ಶಾಸಕ ಶರಣು ಸಲ್ಗಾರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸುಗುರೆ ನನಗೆ ಬ್ಲ್ಯಾಕ್ ಮೇಲ್ ಚೀಟಿಂಗ್ ಮಾಡುವ ಕೆಲಸ ಮಾಡ್ತಿದ್ದಾನೆ. ನಾನು ಯಾವುದೇ ಚೆಕ್ ನೀಡಿಲ್ಲ. ಅವನು ನನ್ನ ಜೊತೆ ಓಡಾಡ್ತಿದ್ದ. ಹೀಗಾಗಿ ಅವನ ಬಳಿ ನನ್ನ ಲೆಟರ್ ಪ್ಯಾಡ್ ಚೆಕ್ಗಳು ಕೂಡ ಇದ್ದವು. ನನ್ನ ಬಳಿ ಇದ್ದಾಗ ನನ್ನ ಕಾರ್ನಲ್ಲಿದ್ದ ಚೆಕ್ ಬುಕ್ ಕದ್ದಿದ್ದಾನೆ. ಇದು ಮಿಸ್ಯೂಸ್ ಆಗ್ಬೋದು ಎಂದು ನಾನು ಅಂದೆ. ಆದರೆ ಎಸ್ಪಿಗೆ ದೂರು ಕೂಡ ನೀಡಿದ್ದೇನೆ. ಆತ ಉದ್ಯಮಿ ಅಲ್ಲ, ಬದಲಿಗೆ ಇವ ಮೀಟರ್ ಬಡ್ಡಿ ದಂಧೆಕೋರ ಎಂದಿದ್ದಾರೆ ಶರಣು ಸಲ್ಗಾರ್ ಅವರು. ನನ್ನ ಹೆಸರು ಬಳಸಿಕೊಂಡು ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಹೆದರಿಸಿ ಹಣ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಇನ್ನು ಸುಗುರೆ ಬಹಳಷ್ಟು ಹಣ ಮಾಡಿದ್ದು ನನ್ನ ಹೆಸರು ಹೇಳ್ಕೊಂಡೆ. ಈ ಹಿಂದೆ ಕೂಡ ನಾನು ಹೇಳಿದ್ದೆ, ಸುಗುರೆ ಮತ್ತು ನನ್ನ ನಡುವೆ ಯಾವುದೇ ಹಣದ ವ್ಯವಹಾರ ಇಲ್ಲ ಅಂತ. ಇವ ಎಂಥ ಮಹಾ ಮೋಸಗಾರೆಂದು ಬಸವ ಕಲ್ಯಾಣ ಜನರಿಗೆ ಗೊತ್ತಿದೆ. ಹೀಗಾಗಿ ಅವನ ವ್ಯಕ್ತಿತ್ವದ ಬಗ್ಗೆ ಎಲ್ಲ ಜನರಿಗೆ ಗೊತ್ತಿದೆ. ಅವನಿಗೆ 100ಕ್ಕೆ 100 ಕಾನೂನಿನ ಶಿಕ್ಷೆ ಆಗುತ್ತೆ. ನಾನು ಯಾರಿಗೆ ಜೀವ ಬೆದರಿಕೆ ಹಾಕೋ ಕೆಲಸ ಮಾಡಿಲ್ಲ. ನಮ್ಮ ಪಕ್ಷದ ಒಬ್ಬ ಮುಖಂಡ ಹಾಗೂ ಬೇರೆ ಪಕ್ಷದ ನಾಯಕರ ಜೊತೆ ಸೇರಿ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಮಾನಹರಾಜು ಮಾಡಿ ನನ್ನ ಜನಪ್ರಿಯತೆ ಕಡಿಮೆ ಮಾಡಲು ಈ ರೀತಿ ಮಾಡ್ತಿದ್ದಾರೆ. ನಾನು 24 ಕ್ಯಾರೆಟ್ ಗೋಲ್ಡ್ ಇದ್ದಂಗಿದ್ದೇನೆ. ನನಗೆ ಕಾನೂನು ಮೇಲೆ ವಿಶ್ವಾಸ ಇದೆ. ಹೀಗಾಗಿ 100ಕ್ಕೆ 100 ಅವನಿಗೆ ಶಿಕ್ಷೆ ಆಗಿ ಜೈಲಿಗೆ ಹೋಗ್ತಾನೆ. ಬಸವ ಕಲ್ಯಾಣದಲ್ಲಿ ಶಾಸಕ ಶರಣು ಸಲ್ಗಾರ್ ಎಫ್ಐಆರ್ ದಾಖಲಿಸಿದ ಉದ್ಯಮಿ ಸುಗುರೆ ವಿರುದ್ಧ ಹೀಗೆ ಕಿಡಿಕಾರಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಮಾಧ್ಯಮದ ಸ್ನೇಹಿತರು ನನ್ನ ಜೊತೆ ಮಾತಾಡಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತದ, ಆ ಮಾಧ್ಯಮದೊಳಗೆ ಸಂಜೀವ್ ಕುಮಾರ್ ಉದ್ಯಮಿ ಅಂಥೇಳಿ ಮಾಧ್ಯಮದವ್ರು ಬರೀಲತ್ತಾರ. ನಾನು ಬಸವ ಕಲ್ಯಾಣಕ್ಕೆ ಬಂದು 5 ವರ್ಷ ಆಯಿತು. ನನ್ನ ದೃಷ್ಟಿಕೋನದೊಳಗೆ ಒಬ್ಬ ಜಸ್ಟ್ ಲೈಕ್ ಮೀಟರ್ ಬಡ್ಡಿ ಮಾಡ್ತಾರಲ್ಲ, ಮೀಟರ್ ಬಡ್ಡಿ ದಂಧೆ ಕೋರವ. ಯಾವತ್ತು ನನ್ನ ಜೊತೆ ಓಡಾಡ್ಲತ್ತಾನೋ ನನ್ನ ಹೆಸರು ಹೇಳ್ಕೊಂಡು ಕಾಂಟ್ರಾಕ್ಟರ್ ಬಲ್ಲಿ, ಅಧಿಕಾರಿಗಳು ಬಲ್ಲಿ ದುಡ್ಡು ಉಸಲಿ ಮಾಡಿ ಹುಲ್ಸೂರು ಪೆಟ್ರೋಲ್ ಪಂಪ್ ಖರೀದಿ ಮಾಡಿದನು. ಇವತ್ತು ಅವ ಏನಾರೇ ಆಸ್ತಿ ಖರೀದಿ ಮಾಡ್ಯಾನಪ್ಪ ಅಂದ್ರೆ ಬಹುತೇಕ 90% ಆಸ್ತಿ ಖರೀದಿ ಮಾಡಿದ್ದು ನನ್ನ ಹೆಸರು ಹೇಳ್ಕೊಂಡು ಇವತ್ತು ಆಸ್ತಿ ಖರೀದಿ ಮಾಡಿದ್ದು. ಇವತ್ತು ನಾನು ಅವನಿಗೆ ಮೋಸ ಮಾಡಿನಂತ ಅವನು ಹೇಳ್ತಾನೆ. ನಾನು 99 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತ ಹೇಳಿ ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಅವನು ಮಾಡ್ಯಾನ. ನಾನು 2024 ಅಕ್ಟೋಬರ್ ತಿಂಗಳದೊಳಗೆ 16ನೇ ತಾರೀಕು ಅಕ್ಟೋಬರ್ 2024 ಇಡೀ ಮಾಧ್ಯಮದ ಎದುರು ಬಂದು ಅವನ ಜೊತೆ ಯಾವುದು ನನ್ನ ಹಣದ ವ್ಯವಹಾರ ಇಲ್ಲ, ನಾವು ನೀವು 1 ರೂಪಾಯಿ ಕೊಡೋವಿಲ್ಲ ಅಂತ ಹೇಳಿ ಹೇಳಿದ ದಾಖಲೆ ಕೊಡ್ತೀನಿ. ನಾನು ಕೋರ್ಟಿಗೆ ದಾಖಲೆ ಕೊಡ್ತೀನಿ, ಮಾಧ್ಯಮದವ್ರಿಗೆ ಕೊಡ್ತೀನಿ. ಈಗ 1 ವರ್ಷ ಆಗಿ 3 ತಿಂಗಳ ತನಕ ಯಾಕೆ ನೀನು ವೇಟ್ ಮಾಡ್ದಿ? ಹಾಕ್ಬೋದಾಗಿತ್ತಲ್ಲ. ನಾನು ಅವತ್ತೇ ಹೇಳೀನಿ, ನಿನ್ನ ಜೊತೆ ಯಾವುದು ದುಡ್ಡಿನ ವ್ಯವಹಾರ ಇಲ್ಲ. ಇವತ್ತು ನೀ ಏನಾರೇ ಜೀವನ ಮಾಡ್ಲತ್ತಿದಿ ಅಂದ್ರೆ ಶರಣು ಸಲ್ಗಾರ್ ಕಾರಣಕ್ಕೆ ನನ್ನ ಜೊತೆ ಓಡಾಡಿ ದುಡ್ಡು ಮಾಡಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಮೋಸ ಮಾಡಿ ಎಷ್ಟೋ ಅಧಿಕಾರಿಗಳು ಸರ್ ನಿಮ್ಮ ಹೆಸರು ಹೇಳಿ ದುಡ್ಡು ತೊಗೊಳ್ಳೋಣ ಅಂತೇಳಿ ಇವತ್ತಿಗೆ ನನಗೆ ಬಂದು ಹೇಳ್ತಾರೆ. ಆ ವ್ಯಕ್ತಿಯೊಬ್ಬ ಎಂಥ ಮೋಸಗಾರ ಅಂತಕ್ಕಂಥದ್ದು ಇಡೀ ಬಸವ ಕಲ್ಯಾಣ ಜನರಿಗೆ ಗೊತ್ತದ. ಆಮೇಲೆ ಆ ವ್ಯಕ್ತಿ ನೋಡ್ರಿ ಇವತ್ತು ನನಗೆ ಲೋಫರ್ ಅಂತ ಹೇಳಿ ಮಾತಾಡ್ತಾನವನು, ತಂದೆ ಮೇಲೆ ಕೈ ಮಾಡೋನವನು. ಇವತ್ತು ಬಸವ ಕಲ್ಯಾಣದೊಳಗೆ ಚುನಾವಣೆಗೆ ನಿಂತಾನ. 1 2 3 ಸಲ 4 ಸಲ ಚುನಾವಣೆಗೆ ನಿಂತಾನ. ಆ 400 ಜನ ದೇವಸ್ಥಾನದ ಎಲೆಕ್ಷನ್ 1 ಸಲನೂ ಜನ ಅವನಿಗೆ ಗೆದ್ಸಿಲ್ಲ. ಅಂತ ಒಬ್ಬ ನೀಚ ವ್ಯಕ್ತಿ ಇವತ್ತು ನನ್ನ ಮೇಲೆ ಆರೋಪ ಮಾಡ್ಯಾನ. ನನಗೇನೂ ಬೇಜಾರಿಲ್ಲ. ಯಾಕಂದ್ರೆ ಶರಣು ಸಲ್ಗಾರ್ ವ್ಯಕ್ತಿತ್ವದ ಕಾರಣಕ್ಕಾಗಿ ಇವತ್ತು ಬಸವ ಕಲ್ಯಾಣ ಜನ ನನಗೆ 2 ಸಲ ಶಾಸಕ ಮಾಡ್ಯಾರ. ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವು ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಯೊಬ್ಬರಿಗೂ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅರಿವು ಮೂಡಿಸಲು ಸಹಕಾರಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ 5ನೇ ವೈಜ್ಞಾನಿಕ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಇನ್ನು ಕಾರ್ಯಕ್ರಮದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಶರಣಬಸಪ್ಪ ಗೌಡ, ದರ್ಶನ್ ಪುರ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ವಿಶೇಷವಾಗಿ ವೈಜ್ಞಾನಿಕ ಸಮ್ಮೇಳನದಲ್ಲಿ ವಿಜ್ಞಾನ ವಸ್ತುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಉಪಗ್ರಹಗಳ ಉಡಾವಣೆ ಸೇರಿದಂತೆ ಹಲವು ಬಗೆಯ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅರಿವು ಮೂಡಿಸುವ ವಸ್ತುಗಳ ಪ್ರದರ್ಶನ ಕೂಡ ನಡೆದಿತ್ತು. ಇನ್ನು ವಿಜ್ಞಾನಿಗಳು ಉಪಗ್ರಹಗಳ ಉಡಾವಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ. ಮೌಢ್ಯತೆ ನಿವಾರಣೆ ಬಗ್ಗೆ ಜಾಗೃತಿ ಮಂಡಿಸಲಾಯಿತು. ಯಾದಗಿರಿ ಜಿಲ್ಲೆಯಲ್ಲಿ ಮೌಢ್ಯತೆ ಮನೆ ಮಾಡಿದ್ದು ಮೌಢ್ಯತೆ ನಿವಾರಣೆ ಬಗ್ಗೆ ವೈಜ್ಞಾನಿಕ ಸಮ್ಮೇಳನವು ಅನುಕೂಲವಾಗಿದೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ವಸ್ತು ಪ್ರದರ್ಶನ ವೀಕ್ಷಣೆ ಮಾಡಿದ್ರು. ಅನೇಕ ರೀತಿಯ ವಸ್ತುಗಳ ಪ್ರದರ್ಶನ ಕೂಡ ಅಲ್ಲಿ ನಡೆಯಿತು. ಇಲ್ಲಿ ವೈಜ್ಞಾನಿಕದ ಬಗ್ಗೆ ಬಹಳಷ್ಟು ಮಹತ್ವ ನಮಗೆ ಅರಿವು ಮೂಡಬೇಕು. ಯಾಕೆಂದರೆ ಮೂಢನಂಬಿಕೆಗಳು ನಮ್ಮ ಜನರಲ್ಲಿ ಬಹಳಷ್ಟು ಮನೆ ಮಾಡಿಕೊಂಡಿದೆ. ಹೇಗೆಂದರೆ ನಾವು ಯಾರೋದೋ ಮಾತು ಕೇಳಿ ಏನೇನೋ ಮಾಡುತ್ತಿದ್ದೇವೆ. ಅದರಿಂದ ಈ ಸಮ್ಮೇಳನ ಅಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ನಡೆಯುತ್ತದೆ
ರಾಜ್ಯ ಮಟ್ಟದ ಸಮ್ಮೇಳನ ನಡೆಯುತ್ತದೆ ಎಂದು ನಾವು ಊಹೆ ಕೂಡ ಮಾಡಿರಲಿಲ್ಲ. ಅಂದರೂ ಇದೊಂದು ನಮಗೆ ಪೂರಕವಾಗಿದೆ. ಏಕೆಂದರೆ ವಿಜ್ಞಾನದ ಬಗ್ಗೆ ಇಷ್ಟೊಂದು ಹಲವು ವೈಜ್ಞಾನಿಕದ ಬಗ್ಗೆ ನಮಗೆ ತಿಳಿಸುತ್ತಾರೆ ಎಂದು ನಮಗೆ ಗೊತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾವು ನೋಡಿದ್ವಿ, ಇಸ್ರೋ ಕಂಪ್ನಿಯವರು ಹೆಂಗೂ ಉಪಗ್ರಹದ ಬಗ್ಗೆ ಎಕ್ಸಿಬಿಷನ್ ಮಾಡಿದರು. ಹಾಗೆ ನಾವು ಯಾವ ಥರ ಅದರ ಬಗ್ಗೆ ತಿಳಿದುಕೊಂಡರೆ ನಮ್ಮ ವೈಜ್ಞಾನಿಕದ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳಲು ಅವಶ್ಯಕತೆ ಇರುತ್ತದೆ. ಯಾಕಂದರೆ ಮೂಢನಂಬಿಕೆಗಳನ್ನು ಬಿಟ್ಟು ಬಿಡುತ್ತೇವೆ ವಿಜ್ಞಾನದ ಬಗ್ಗೆ ನಮಗೆ ಅರಿವಿದ್ದರೆ. ಹಾಗಾಗಿ ನಾವು ಮುಂದೆ ಯಾವ ಥರ ವಿಜ್ಞಾನವನ್ನು ಪಾಲಿಸಬೇಕೆಂದರೆ ಮೂಢನಂಬಿಕೆಗಳನ್ನು ಬಿಟ್ಟು ಮೂಲಕ ನಮಗೆ ಅರಿವು ಮೂಡಿ ಕಡೆಯಲ್ಲಿ ಸಿಂಧು ಬಂದಿದ್ದಾರೆ ತಿಳಿದುಕೊಳ್ಳಲು ಅನುಕೂಲ ಆಗಿದೆ. ಸಾಲಬಾಧೆ ಹಾಗೂ ಆಕಸ್ಮಿಕ ದುರಂತಗಳಿಂದ ಸಾವನ್ನಪ್ಪಿದ ರೈತ ಕುಟುಂಬಗಳ ನೆರವಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಧಾವಿಸಿದ್ದಾರೆ. ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಸರ್ಕಾರದ ಪರಿಹಾರ ಧನ ವಿತರಿಸಿ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಂತ ನಿರ್ಧಾರ ಕೈಗೊಳ್ಳಬಾರದು ಎಂದು ಮನವಿ ಕೂಡ ಮಾಡಿದ್ದಾರೆ. ಬೀದರ್ ದಕ್ಷಿಣ ಕ್ಷೇತ್ರದ ಬಶೀರಾಪುರ ಮತ್ತು ಹೊನ್ನಿಕೇರಿ ಗ್ರಾಮಗಳಲ್ಲಿ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತ ಬಾಬು ಅವರ ಪತ್ನಿ ದ್ರೌಪದಿ ಅವರಿಗೆ 5 ಲಕ್ಷ ರೂಪಾಯಿ ಹಾಗೂ ಹಾವು ಕಡಿತದಿಂದ ಮೃತಪಟ್ಟ ರೈತ ರವೀಂದ್ರ ಅವರ ಪತ್ನಿ ಶ್ರೀದೇವಿ ಅವರಿಗೆ 2 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಾಸಕ ಶೈಲೇಂದ್ರ ಬೆಲ್ದಾಳೆ ವಿತರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ರೈತರು ದೇಶದ ಬೆನ್ನೆಲುಬು. ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಕಳೆದುಕೊಂಡು ಧೈರ್ಯಗುಂದಬಾರದು. ಸಾವು ಯಾವುದಕ್ಕೂ ಪರಿಹಾರವಲ್ಲ ಎಂದು ಸಾಂತ್ವನ ಹೇಳಿದರು. ಅಲ್ಲದೆ ರೈತರಿಗೆ ಕಿರುಕುಳ ನೀಡಿದಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ. ಅವರು ಅಧಿಕಾರಿಗಳು ಮಿಶ್ರ ಬೇಸಾಯದ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದ್ದಾರೆ. ಮೃತ ರೈತರ ಪತ್ನಿಯರಿಗೆ ಮಾಸಿಕ 2,000 ರೂಪಾಯಿ ಮಶಾಸನವನ್ನ ಸರ್ಕಾರದ ವತಿಯಿಂದ ಮಂಜೂರು ಮಾಡಿಸಲಾಗಿದೆ. ಇನ್ನು ಕ್ಷೇತ್ರದ ಪ್ರತಿ ರೈತನ ಸಂಕಷ್ಟಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಎಂಬ ಭರವಸೆಯನ್ನು ಕೂಡ ಶಾಸಕರು ಇದೇ ವೇಳೆ ನೀಡಿದರು. ದಕ್ಷಿಣ ಕ್ಷೇತ್ರದ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಈಗ ಬಸಲಾಪುರ ಗ್ರಾಮದಲ್ಲಿ ಬಾಬು ನಾಯಕ್ ಅಂತ ಹೇಳಿ ರೈತ ಆತ್ಮಹತ್ಯೆ ಕೂಲಿ ಸಮಾಜ ಮುಖಂಡ ರೈತ ಆತ್ಮಹತ್ಯೆ ಮಾಡ್ಕೊಂಡೇನು. ಹಾಗಾಗಿ ನಾವೆಲ್ಲರೂ ಸಾಬರು ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ಪರಿಹಾರಧನ ಇಸ್ಕೊಟ್ರ. ಎಲ್ಲರೂ ಕಲ್ತು ಸಾಬರಿಗೆ ಧನ್ಯವಾದ ಹೇಳ್ತೀವಿ. ಹೊಸ ವರ್ಷವನ್ನು ಸ್ವಾಗತಿಸಲು ಇಡೀ ದೇಶವೇ ಸಜ್ಜಾಗಿದೆ. ಇತ್ತ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಸಂಭ್ರಮಾಚರಣೆ ಭರ್ಜರಿ ತಯಾರಿ ನಡೆದಿದೆ. ಆದರೆ ಈ ಸಂಭ್ರಮ ಸಾರ್ವಜನಿಕರಿಗೆ ಮುಳುವಾಗಬಾರದು ಎಂಬ ನಿಟ್ಟಿನಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದ್ದು, ಸಾರ್ವಜನಿಕರು ಹಾಗೂ ಹೋಟೆಲ್ ಮಾಲೀಕರಿಗೆ ಖಡಕ್ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹೌದು, ಹೊಸ ವರ್ಷದ ಪಾರ್ಟಿ ನೆಪದಲ್ಲಿ ಕಾನೂನು ಕೈಗೆತ್ತಿಕೊಂಡ್ರೆ ಜೈಲು ಗ್ಯಾರಂಟಿ. ಇನ್ನು ಜಿಲ್ಲಾ ಪೊಲೀಸ್ ಇಲಾಖೆಯ ಸೂಚನೆಯಂತೆ ಹೋಟೆಲ್ ಮತ್ತು ರೆಸಾರ್ಟ್ ಮಾಲೀಕರು ಅಬಕಾರಿ ಇಲಾಖೆಯ ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಡಿಜೆ ಸೌಂಡ್ ಲಿಮಿಟ್ ನಲ್ಲಿರಬೇಕು ಮತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮುನ್ನ ಪೊಲೀಸ್ ಅನುಮತಿ ಕಡ್ಡಾಯವಾಗಿದೆ. ಇನ್ನು ಪಾರ್ಟಿ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಕೆ ಕಡ್ಡಾಯವಾಗಿದೆ. ಅದರ ರೆಕಾರ್ಡಿಂಗ್ ಅನ್ನು ಕೂಡ ಪೊಲೀಸರಿಗೆ ನೀಡಬೇಕಾಗುತ್ತೆ. ಪ್ರಮುಖವಾಗಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರಿಗೆ 10,000 ರೂಪಾಯಿ ದಂಡ ಮಾತ್ರವಲ್ಲದೆ ಜೈಲು ಶಿಕ್ಷೆ ಮತ್ತು ಡಿಎಲ್ ರದ್ದತಿಯ ಬಿಸಿ ತಟ್ಟಲಿದೆ. ಮಾದಕ ವಸ್ತುಗಳ ಬಳಕೆ ಅಥವಾ ಆಯುಧಗಳನ್ನು ಹೊಂದುವುದು ಒಂದು ವೇಳೆ ಕಂಡು ಬಂದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು, ಸುಮಾರು 1,700 ಪೊಲೀಸರು, 2 ಕೆಎಸ್ಆರ್ಪಿ ತುಕಡಿ, 10 ಡಿಆರ್ ತುಕಡಿಗಳು ಹಾಗೂ 200 ಗೃಹ ರಕ್ಷಕ ಸಿಬ್ಬಂದಿ ಹಗಲು ರಾತ್ರಿ ಪೆಟ್ರೋಲಿಂಗ್ ನಡೆಸಲಿದ್ದಾರೆ. ಜೊತೆಗೆ ಮಹಿಳೆಯರ ಸುರಕ್ಷತೆಗಾಗಿ ಅಕ್ಕಪಡೆ ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ. ಒಟ್ನಲ್ಲಿ ಸಂಭ್ರಮ ಇರಲಿ, ಆದರೆ ಅದು ಕಾನೂನಿನ ಚೌಕಟ್ಟಿನಲ್ಲಿರಲಿ ಎಂಬುದು ಪೊಲೀಸ್ ಇಲಾಖೆಯ ಆಶಯವಾಗಿದೆ. ಬಸವಕಲ್ಯಾಣ ತಾಲೂಕಿನ ಬೋಸ್ಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿರೋರಿ ಗ್ರಾಮ ಸಮಸ್ಯೆಗಳ ಆಗರವಾಗಿದೆ ಎಂದು ಗ್ರಾಮಸ್ಥ ಜನಾರ್ದನ ಶಿಂದೆ ಗ್ರಾಮ ಪಂಚಾಯಿತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ತುಂಬ ಚರಂಡಿಗಳು ತುಂಬಿ ತುಳುಕ್ತಿವೆ, ಅತಿ ದುರ್ವಾಸನೆ ಬೀರುತ್ತಿದ್ದು ಸಾರ್ವಜನಿಕರಿಗೆ ಓಡಾಡಲು ವಿಪರೀತ ಸಮಸ್ಯೆ ಆಗ್ತಿದೆ. ಅಲ್ಲದೆ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿದೆ. ಇನ್ನು ಇದರಿಂದ ಮಲೇರಿಯಾ, ಕಾಲರಾದಂಥ ರೋಗಗಳು ಬರುವ ಲಕ್ಷಣಗಳಿವೆ. ಅಲ್ಲದೆ ಗ್ರಾಮದ ಹಲವು ಕಡೆ ನೀರಿನ ಪೈಪ್ಗಳು ಕೂಡ ಒಡೆದು ಹೋಗಿ ಎಲ್ಲೆಂದರಲ್ಲೇ ನೀರು ನಿಲ್ತಿವೆ. ಇದರಿಂದ ಓಡಾಟಕ್ಕೆ ಸಮಸ್ಯೆ ಆಗ್ತಿದ್ದು, ಆದರೆ ಗ್ರಾಮ ಪಂಚಾಯಿತಿ ಮಾತ್ರ ಕಣ್ಣಿದ್ದು ಕೂಡರಂತೆ ವರ್ತಿಸ್ತಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರತಿದಿನ ಕರ್ತವ್ಯಕ್ಕೆ ಬರ್ತಿಲ್ಲ. ಸಮಸ್ಯೆ ಹೇಳಿದ್ರೆ ಸಿಬ್ಬಂದಿಗಳಿಗೆ ಹೇಳಿದ್ದೇನೆ ಎಂದು ಉಡಾಫಿ ಉತ್ತರ ಕೊಡ್ತಿದ್ದಾರೆ. ಅಧ್ಯಕ್ಷರ ಮುಂದೆ ಸಮಸ್ಯೆ ಹೇಳಿದ್ರೆ ತಮಗೆ ಯಾವುದೇ ಸಂಬಂಧವಿಲ್ಲವಂತೆ ವರ್ತಿಸುತ್ತಿದ್ದಾರೆ. ಕೂಡಲೇ ಗ್ರಾಮದಲ್ಲಿರುವ ಸಮಸ್ಯೆಗಳು ಬಗೆಹರಿಸಬೇಕು, ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರಿಗೆ ಸಚಿವರೇ, ಒಮ್ಮೆ ಇತ್ತ ಗಮನ ಹರಿಸಿ. ನಿಮ್ಮದೇ ಇಲಾಖೆ ಸಿಬ್ಬಂದಿಗಳು ಸರ್ಕಾರದ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ. ಇನ್ನು ಸಾರಿಗೆ ಇಲಾಖೆ ನಷ್ಟದಲ್ಲಿರಲು ಕಾರಣ ನಿಮ್ಮ ಸಿಬ್ಬಂದಿಯ ಕರ್ತವ್ಯ ಲೋಪವೇ ಎಂಬ ದಿಟ್ಟ ಅನುಮಾನ ಎಡಿ ಮಾಡಿಕೊಟ್ಟಿದೆ. ಅದು ಅಥಣಿ ಸಾರಿಗೆ ಘಟಕದ ನಿರ್ವಾಹಕ ಟಿಕೆಟ್ ಕೊಡದೆ ಸಾರ್ವಜನಿಕರಿಂದ ಹಣ ಪಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದೆ.
ಕಂಡಕ್ಟರ್ ಹಣ ಪಡೆದು ಟಿಕೆಟ್ ಕೊಡದ ದೃಶ್ಯವನ್ನು ಮಹಿಳೆ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. KA23F0932 ಬಸ್ ಕಂಡಕ್ಟರ್ ಹಣ ಪಡೆದು ಟಿಕೆಟ್ ನೀಡದೆ ಸಾರಿಗೆ ಇಲಾಖೆಗೆ ವಂಚನೆ ಮಾಡಿದ ವಿಡಿಯೋ ಸೆರೆ ಹಿಡಿದ ಪ್ರಯಾಣಿಕರ ರಾಣಿ ಬಡಿಗೇರವರು ನಿರ್ವಾಹಕನಿಗೆ ಪ್ರಯಾಣಿಕ ಮಹಿಳೆ ಬೆವರಿಳಿಸಿ ಟಿಕೆಟ್ ಕೊಡುವಂತೆ ಮಾಡಿರುವ ದೃಶ್ಯ ಸೆರೆಯಾಗಿದೆ. ಅಥಣಿಯ ರಾಣಿ ಬಡಿಗೇರ್ ಎಂಬ ಮಹಿಳೆಯಿಂದ ಕಂಡಕ್ಟರ್ಗೆ ತರಾಟೆಗೆ ತೆಗೆದುಕೊಂಡ ವಿಡಿಯೋ ಮಹಿಳೆ ಪ್ರಶ್ನೆ ಮಾಡ್ತಿದ್ದಂತೆ ಟಿಕೆಟ್ ನೀಡಿದ್ದಾರೆ ಕಂಡಕ್ಟರ್ ಅವರು. ಬೀದರ್ ಜಿಲ್ಲೆಯ ಚುಡುಗುಪ್ಪ ಪಟ್ಟಣದಲ್ಲಿ ನಿನ್ನೆ ಭಾರಿ ಹೈ ಡ್ರಾಮಾ ನಡೆದಿದೆ. ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ವೇಳೆ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ವೇಳೆ ಎಂಎಲ್ಸಿಗಳಾದ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಅವರಿಗೆ ಆಹ್ವಾನ ನೀಡಿಲ್ಲ, ಬ್ಯಾನರ್ನಲ್ಲಿ ಫೋಟೋ ಹಾಕಿಲ್ಲ ಎಂದು ಕೈ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದಾರೆ. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಗೊಂದಲದ ವಾತಾವರಣವೇ ನಿರ್ಮಾಣವಾಗಿತ್ತು. ಇದೇ ವೇಳೆ ಶಾಸಕ ಸಿದ್ದು ಪಾಟೀಲ್ ಅವರು ನಾನು ಕಾಮಗಾರಿಗೆ ಚಾಲನೆ ನೀಡಲು ಬಂದಿಲ್ಲ, ಬದಲಿಗೆ ಕಾಮಗಾರಿ ವೀಕ್ಷಣೆಗೆ ಬಂದಿದ್ದೇನೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಆದರೆ ಡಿಎಸ್ಪಿ ಫಾಲೋವರ್ಸ್ ಎಂಬ ಫೇಸ್ಬುಕ್ ಅಕೌಂಟ್ನಲ್ಲಿ ಚಿಡುಗುಪ್ಪ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯನ್ನು 30 ಹಾಸಿಗೆಯಿಂದ 50 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸಲಾಗುವುದು, ಪುರಸಭೆ ವಾಣಿಜ್ಯ ಸಂಕೀರ್ಣ ಹಾಗೂ ಬಿಸಿಎಂ ವಿದ್ಯಾರ್ಥಿ ನಿಲಯ ಕಟ್ಟಡ ಕಾಮಗಾರಿಗಳಿಗೆ ಭೂಮಿ ಪೂಜೆ ನಡೆಯಲಿದೆ ಎಂಬ ಹರಿಬಿಟ್ಟ ಪೋಸ್ಟ್ ಆಧರಿಸಿ ನೀವು ಇಲ್ಲಿಗೆ ಭೂಮಿ ಪೂಜೆ ಮಾಡಲು ಆಗಮಿಸಿ ಈಗ ಸುಳ್ಳು ಹೇಳ್ತಿದ್ದೀರಿ ಎಂದು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಚುಡುಗುಪ್ಪ ಪಟ್ಟಣದಲ್ಲಿ ಪುರಸಭೆ ನಗರೋತ್ಥಾನ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಈ ಒಂದು ಕಾಮಗಾರಿಯ ಪ್ರಾರಂಭ ಮಾಡ್ತಾ ಇದ್ದೆವು. ಮತ್ತು ಇನ್ನೊಂದು ಏನು ನಮ್ಮ ಚುಡುಗುಪ್ಪ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಇದೆ, ಸರ್ಕಾರದಿಂದ ಬಿಡುಗಡೆಯಾದಂಥ 30 ಹಾಸಿಗೆಯ ಈ ಒಂದು ಆಸ್ಪತ್ರೆ 50 ಹಾಸಿಗೆ ಮೇಲ್ದರ್ಜೆಸಕ್ಕೆ ಸರ್ಕಾರದಿಂದ ಮಂಜೂರಾದಂಥ ಸುಮಾರು ಅದನ್ನು ಕೂಡ 6 ಕೋಟಿಯಲ್ಲಿ. ಮತ್ತು ಇನ್ನೊಂದು BCM ಹಾಸ್ಟೆಲ್ಲು ಏನು ಬಡ ಮಕ್ಕಳಿಗೆ ಗೊತ್ತಾ ವಿದ್ಯಾಭ್ಯಾಸ ಮಾಡಿದಂಥ ಆ ಒಂದು ಮಕ್ಕಳಿಗೆ ಆ ಹಾಸ್ಟೆಲ್ನಲ್ಲಿ ಇರಬೇಕು, ಅವರಿಗೆ ಸೌಲಭ್ಯಗಳು ಕೊಡಬೇಕಂತ ಸುಮಾರು 5 ಕೋಟಿ ರೂಪಾಯಿಯಲ್ಲಿ ಇವತ್ತು ಈ ಒಂದು ಕೆಲಸ ಪ್ರಾರಂಭವಾಗಿದೆ. ಆದ ಕಾರಣ ಇವತ್ತೆಲ್ಲ ಸಮಸ್ತ ಚುಡುಗುಪ್ಪ ಪಟ್ಟಣದಲ್ಲಿ ಇವತ್ತು ನಾವು ಏನು ಅಭಿವೃದ್ಧಿಗಳು ಹೇಳಿದ್ದೇವೋ ಅದರಂತೆ ಇವತ್ತು ನಡೀತಾ ಇದ್ದೇವೆ. ಇವತ್ತು ಮೊನ್ನೆನೂ ಕೂಡ ನಾವು ಮಿನಿ ವಿಧಾನಸೌಧ ಉದ್ಘಾಟನೆ ಕೂಡ ಗುದ್ದಲಿ ಪೂಜೆ ಮಾಡಿದ್ದು. ನಾವು ಏನು ಸರ್ಕಾರದ ಆಸ್ಪತ್ರೆ ಮೇಲ್ದರ್ಜಿಸುವಂಥ ಕಾರ್ಯ ಆಗ್ತಾ ಇದೆ. ಮತ್ತು ಈಗಾಗಲೇ ಡಿವೈಡರ್ ರೋಡಿಗೆ ಕೂಡ ನಾವು ಪ್ರಸ್ತಾವನೆ ಕೊಟ್ಟಿದ್ದು ಇವತ್ತಾಗಲೇ ಅಪ್ರೂವಲ್ ಬಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಪೂಜೆ ಮಾಡುವ ಮುಖಾಂತರ ಅದನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಏನು ಇವತ್ತು ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ ನಾಗರಿಕರಿಗೆ ಸೌಲಭ್ಯಗಳು ಸಿಗಬೇಕು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತಕ್ಕೆ ಹೆದರಿದ್ದಾರೆ. ಭಾರತದಿಂದ ಭಯಭೀತರಾಗಿರುವ ಅವರು ಗುಂಡು ನಿರೋಧಕ ಗೇರ್ ಮತ್ತು ಗಾಜಿನ ಬಾಕ್ಸ್ನೊಳಗೆ ನಿಂತು ಭಾಷಣ ಮಾಡಿದ್ದಾರೆ. ಇದರ ವಿಡಿಯೋ ವೈರಲ್ ಆಗಿದೆ. ಭಾರತದ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ನಿರಂತರ ಭಯದಲ್ಲಿ ಬದುಕುತ್ತಿದ್ದಾರೆ ಎಂದು ವರದಿಯಾಗಿದೆ. ಪಾಕಿಸ್ತಾನದಲ್ಲಿ ವೈರಲ್ ಆಗ್ತಿರುವ ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳ ಪ್ರಕಾರ ಆಸಿಮ್ ಮುನೀರ್ ತುಂಬಾ ಭಯಗೊಂಡಿದ್ದಾರೆ. ಇದರಿಂದಲೇ ಅವರು ಮುಂಭಾಗದಿಂದ ಹಿಂದಕ್ಕೆ ಆವರಿಸುವ ಗುಂಡು ನಿರೋಧಕ ಜಾಕೆಟ್ ಧರಿಸದೆ ಯಾರನ್ನು ಭೇಟಿಯಾಗುವುದಿಲ್ಲ. ಸೇನಾ ಪ್ರಧಾನ ಕಚೇರಿಯ ಒಳಗೆ ಸಹ ಅವರು ಸಭೆಗಳ ಸಮಯದಲ್ಲಿ ಗುಂಡು ನಿರೋಧಕ ಗಾಜಿನ ಪರದೆ ಹಿಂದೆ ಕುಳಿತುಕೊಳ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ತಮ್ಮ ದೇಶದ ಸೇನಾ ಮುಖ್ಯಸ್ಥರು ಅಂತ ಭಯದಲ್ಲಿ ವಾಸಿಸುತ್ತಿರುವ ದೃಶ್ಯವು ಪಾಕಿಸ್ತಾನಿ ನಾಗರಿಕರಲ್ಲಿ ಕೋಪ ಮತ್ತು ಅಭ್ಯಾಸವನ್ನು ಉಂಟು ಮಾಡಿದೆ. ನಮ್ಮ ದೇಶದೊಳಗೆ ಈ ರೀತಿ ಹೆದರುತ್ತಾ ಬದುಕುತ್ತಿರುವ ಇವರು ಭಾರತವನ್ನು ಹೇಗೆ ಎದುರಿಸುತ್ತಾರೆ ಎಂಬ ಪ್ರಶ್ನೆ ಕೂಡ ಎದುರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ.
ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಸರಿಯಾದ ಸಮಯ ಪಾಲನೆ ಮಾಡ್ತಿಲ್ಲ ಎಂದು ತಾಲೂಕಿನ ಬಿಎಸ್ಪಿ ಪಕ್ಷದಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ. ಇದು ಸರ್ಕಾರದಿಂದ ಗ್ರಾಮೀಣ ಜನತೆಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಆರೋಗ್ಯ ಕೇಂದ್ರಗಳು ಸ್ಥಾಪಿಸಲಾಗಿದ್ದು, ವೈದ್ಯರುಗಳು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಸಂಬಳ ಪಡೆದು ಕರ್ತವ್ಯಕ್ಕೆ ಮೋಸ ಮಾಡ್ತಿದ್ದಾರೆ. ಇಂಥವರ ವಿರುದ್ಧ ತಾಲೂಕು ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಆರೋಗ್ಯ ಅಧಿಕಾರಿಗಳ ವಿರುದ್ಧವೇ ಹೋರಾಟ ಮಾಡ್ತೇವೆ ಎಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷ ಶಂಕರ್ ಪೋಲೆ ತಿಳಿಸಿದ್ದಾರೆ. ವೈದ್ಯರು ಸಮಯಕ್ಕೆ ಲಭ್ಯವಿರದ ಕಾರಣ ವೃದ್ಧರು, ಬಡವರು, ಗರ್ಭಿಣಿಯರು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಿದ್ದಾರೆ. ಇದರಿಂದ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆ ಎದುರಾಗ್ತಿದೆ. ಹಾಗಾಗಿ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇರಬೇಕು ಎಂದು ಕಟ್ಟುನಿಟ್ಟಿನ ಆದೇಶ ಮಾಡಿ ಎಂದು ಬಿಎಸ್ಪಿ ವತಿಯಿಂದ ಆಗ್ರಹಿಸಿದ್ದಾರೆ. ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಬಿಎಸ್ಪಿ ಪಕ್ಷದ ವತಿಯಿಂದ ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ. ಏನಂತಂದರೆ, ಬಸವ ಕಲ್ಯಾಣದ ಗ್ರಾಮೀಣ ಭಾಗದಲ್ಲಿ ಎಷ್ಟು PSCಗಳಿವೆ, ಆ PSCದಾಗ ಡಾಕ್ಟ್ರುಗಳನ್ನು ತಮ್ಮ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡ್ತಾಯಿಲ್ಲ, ಸಮಯಕ್ಕೆ ಕರೆಕ್ಟಾಗಿ ಇರ್ತಾಯಿಲ್ಲ. ಬೆಳಿಗ್ಗೆ 10ಕ್ಕೆ ಬರ್ತಾರೆ, 1 ಗಂಟೆ 2 ಗಂಟೆ ಯಾರು ಕುಂಡಿರ್ತಾರೆ, ಇಲ್ಲಂತಂದ್ರೆ ಯಾರು ಕುಂಡರು. ಟೋಟಲಿನೇ ಬಸವ ಕಲ್ಯಾಣ ಗ್ರಾಮೀಣ ಭಾಗದಾಗ ಡಾಕ್ಟ್ರುಗಳನ್ನು ಟೈಮಿಗೆ ಇರ್ತಾ ಇಲ್ಲ. ಅಲ್ಲಿನ ಜನರಿಗೆ, ಬಡ ರೋಗಿಗಳಿಗೆ ಹಾಗೂ ಅಲ್ಲಿರುವ ಸ್ಥಳೀಯ ರೋಗಿಗಳಿಗೆ, ಗರ್ಭಿಣಿಗಳಿಗೆ ಹಾಸ್ಪಿಟಲ್ಗೆ ಹೋದಾಗ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇದರ ಕಡೆಯಿಂದ ಏನಪ್ಪ ಅಂದ್ರೆ ನಾವು ಬಸವ ಕಲ್ಯಾಣ ತಾಲೂಕು ಅಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡ್ತಾ ಇದ್ದೆವು. ಈ ಡಾಕ್ಟರ್ಸ್ಗಳ ಮೇಲೆ ಒಂದು ವೇಳೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಏನಾದ್ರು ಡ್ಯೂಟಿ ಇಲ್ಲ, 10 ಹಿಡಿದು 4 ತನಕ ಡ್ಯೂಟಿ ಇದೆ, ಕಡ್ಡಾಯವಾಗಿ ಮಾಡಬೇಕು ಇರಲಿ. ಅಲ್ಲಿ ಯಾವುದೇ ರೋಗಿ, ಬಡ ರೋಗಿ ಹೋಗಲಿ, ಯಾವುದೇ ಸಮಾಜದಲ್ಲಿ ಎಲ್ಲ ಸಂಬಂಧ ಬಡ ರೋಗಿಗಳ ಅಲ್ಲಿ ಹೋದಾಗ ಇವರು ಯಾರು ಇಂಜೆಕ್ಷನ್ ಕೊಡೋರು ಇರೋರು, ಗೋಳಿ ಕೊಡೋರು ಇರೋರು. ಅಂದ್ರೆ ಇದು ಯಾಕೆ ನಿರ್ಲಕ್ಷ್ಯತೆ ವಹಿಸ್ಲಿರ್ತೀವಿ? ಇದು ನಾವು ನೀವು ಹಲವಾರು ಸಲ ಫೋನ್ ಮುಖಾಂತರ ಹೇಳಿದ, ಬಟ್ ನೀವು ಅದಕ್ಕೆ ಯಾಕೋ ಏನೋ ಇದು ತೊಗೊಂಡಿಲ್ಲ. ಅದಕ್ಕೆ ನಾವೇನಪ್ಪ ಅಂದ್ರೆ ಇದು ಲೆಟರ್ ಮುಖಾಂತರ ಕೊಡಿರ್ತೇವೆ. ಒಂದು ವೇಳೆ ಎಕ್ಷನ್ ತೊಗೊಂಡು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನವಿ ಮೇರೆಗೆ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಬೆಂಬಲ ಯೋಜನೆಯಡಿ ಹೆಸರುಕಾಳು ಖರೀದಿಗೆ ಅವಧಿ ವಿಸ್ತರಣೆ ಮಾಡಿದೆ. ಇನ್ನು ರಾಜ್ಯದಲ್ಲಿ ಬೆಂಬಲ ಬೆಲೆಯಲ್ಲಿ ಹೆಸರುಕಾಳು ಖರೀದಿ ಕಾಲಾವಕಾಶ ವಿಸ್ತರಣೆ ಬಗ್ಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರ ಬರೆದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ 2025ರಿಂದ 26ರ ಮುಂಗಾರು ಹಂಗಾಮಿನಲ್ಲಿ ಬೆಳೆದ ಹೆಸರುಕಾಳು ಖರೀದಿಗೆ ಬೆಂಬಲ ಬೆಲೆ ಯೋಜನೆಯಡಿ ಮತ್ತಷ್ಟು ಸಮಯ ಹೆಚ್ಚಿಸುವಂತೆ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಸಚಿವರ ಗಮನ ಸೆಳೆದಿದ್ದರು. ಕೇಂದ್ರ ಸರ್ಕಾರ ಈ ಮನವಿ ಪುರಸ್ಕರಿಸಿ ಇದೀಗ ಹೆಸರು ಬೆಂಬಲ ಯೋಜನೆ ಅವಧಿಯನ್ನು ವಿಸ್ತರಿಸಿ ಆದೇಶ ಹೊರಡಿಸಿದೆ. ಇದಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಈ ಮಹತ್ವದ ನಿರ್ಧಾರವು ಕೃಷಿಕರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಂಬಲ ಬೆಲೆಯನ್ನು ಖಚಿತಪಡಿಸಿದೆ ಎಂದಿರುವ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರ ಈ ಕೂಡಲೇ ಜಿಲ್ಲಾವಾರು ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ಖರೀದಿ ಕೇಂದ್ರಗಳನ್ನು ಆರಂಭಿಸಿ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇವಾಗಿದ್ದು ಇಂದಿನ ಮುಂಜಾನೆ ರೌಂಡಪ್. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.